ಬೇಕ್ಸ್ ಅನ್ನೋದು ಮಗು ಸ್ಟ್ರಕ್ ಆಗಿತ್ತು. ಸೊ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹತ್ರ ಮಾತಾಡಿ, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡಿ ಇಮಿಡಿಯೇಟ್ ಆಗಿ ದುಡ್ಡು ರಿಲೀಸ್ ಮಾಡಿಸಿ ಆ ಮಗುಗೆ ರಿಟರ್ನ್ ವೀಸಾ ಸಿಗಂಗ್ ಮಾಡಿದ್ವಿ. ಇಟ್ ಈಸ್ ಬಿಕಾಸ್ ಆಫ್ ಟೆಕ್ನಾಲಜಿ ಆಗ್ತಿದೆ. ನಾಳೆ ಬೆಳಗ್ಗೆ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಫಾರಿನಲ್ಲಿ ಹೋಗ್ತೀರಾ, ಏನೋ ಸ್ಟ್ರಗಲ್ ಆದ್ರಿ, ಸ್ಟ್ರಕ್ ಆದ್ರಿ, ಒಂದು ವೀಸಾ ಇಶ್ಯೂ ಆಯ್ತು. ಈಗ ನಮ್ಮ ಹುಡುಗರು ಉಕ್ರೇನ್ ಒಂದು 4-5 ಜನ ಚಿಕ್ಕಬಳ್ಳಾಪುರದವ್ರು ಹೋಗಿದ್ರು ಲಾಸ್ಟ್ ಟೈಮ್. ಆ ಶೆಲ್ಗಳಲ್ಲಿ ಸಿಗಾಕೊಂಡ್ಬಿಟ್ರು ವಾರ. ನಾಳೆ ಬೆಳಗ್ಗೆ ನಿಮ್ಗೆ ಏನೇ ಟ್ರಬಲ್ ಬಂದ್ರು ಪ್ರದೀಪ್ ಈಶ್ವರ್ ಮೇಲೆ ವೆಬ್ಸೈಟ್ಗೆ ಹೋಗಿ ನಾನು ಇಂಟರ್ಫಿಯರ್ ಆಗ್ತೀನಿ, ನನ್ನ ಕೈಲಾಗಿ ಸಹಾಯ ಮಾಡ್ತೀನಿ. ಮತ್ತೆ ನನಗೆ ಯಾವುದೇ ಪೊಲಿಟಿಕಲ್ ಆಂಬಿಷನ್, ಭಗವಂತ ಬಹಳ ದೊಡ್ಡವನು, ಅಪ್ಪ ಅಮ್ಮ ಎಲ್ಲರ ಹುಡುಗನಿಗೆ ಒಂದು ಅವಕಾಶ ಸಾಕು, ನಾನು 5 ವರ್ಷಕ್ಕೆ ನಾನು ಏನೆಲ್ಲ ಮಾಡಬೇಕೋ ಮಾಡ್ಬಿಡ್ತೀನಿ. ಅದ್ರ ಮೇಲೆ ದೈವ ನಿರ್ಣಯ. ಯಾಕೆಂದ್ರೆ ನಾನೊಬ್ಬ ಮೋಟಿವೇಶನಲ್ ಸ್ಪೀಕರ್ ಆಗಿ ನಾನು ಕಲ್ತಿರೋದು ಇಷ್ಟೇ, ಬಿ ಡಿಟ್ಯಾಚ್ಡ್ ಫ್ರಮ್ ಎವ್ರಿ ಸೆಲ್ಫ್, ಅದರ್ವೈಸ್ ಯು ವಿಲ್ ಗೆಟ್ ಡಿಪ್ರೆಸ್ಡ್. ನಾಳೆ ಲೈಫಲ್ಲಿ ಎಲ್ಲಾದ್ರೂ ನೀವು ಅಷ್ಟೇ ಇಂಜಿನಿಯರಿಂಗ್ ಮಾಡಿರೋ ಹುಡುಗರಿಗೆ ಹೇಳ್ತಾ ಇದ್ದೀನಿ, 1 ವರ್ಷ ಕೆಲಸ ಮಾಡಿ, ಎಲ್ಲಾದ್ರೂ ಸಾಧ್ಯ ಆದರೆ ಸ್ವಂತ ಕಂಪನಿ ಕಟ್ಟಿ. ನೀವೆಷ್ಟೇ ದುಡಿದ್ರು ನಿಮ್ಮ ಕಂಪನಿಯಲ್ಲಿ ನೀವು ಅಮಾನಿಗಳು, ಕೂಲಿಗಳು ಅಷ್ಟೇ, ನೀವು ಬಾಸ್ ಅಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಎರಡನೇದು, ದಯವಿಟ್ಟು ಈ ಜನರೇಷನ್ ಅವರು ಕೆಲವು ರಾಂಗ್ ಅಸಂಪ್ಷನ್ ಇಂದ ಆಚೆ ಬನ್ನಿ. ಅಪ್ಪ ಮೊನ್ನೆ ನಾನು ಬಿಗ್ ಬಾಸ್ ಹೋಗಿದ್ದೆ, 3 hours ಬಿಗ್ ಬಾಸ್ ಹೋಗಿದ್ದೆ. ಯಾರು ನನ್ನ ಇದಾಯ್ತು, ನನಗೆ ಕೇಳಿದ್ರು, ಫಾರ್ ಯುವರ್ ಇನ್ಫಾರ್ಮೇಶನ್, ನಾನು 3ರಿಂದ 3.5 ಕೋಟಿ ಕನ್ನಡಿಗರಿಗೆ ಅಟ್ ಎ ಟೈಮ್ ತಲುಪಿದ್ದೀನಿ. ನಾನು ಯಾರೋ ಕೇಳಿದ್ರು, ಏನ್ ಪ್ರದೀಪ್ ನೀನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬರ್ತೀಯ, ಟಿವಿಯಲ್ಲಿ ಬರ್ತೀಯ, ನನ್ನ ಬಗ್ಗೆ ನಾನೇ ಹೇಳ್ಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರಿಗೆ ಏನು ಕೆಲಸ ಇದೆ? ನನ್ನ ಬಗ್ಗೆ ನಾನು ಹೇಳಿದ್ರು, ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು, ನಾವಿದು ಅಂತ. ನಿನ್ ಬಗ್ಗೆ ನಿನಗೆ ಹೇಳ್ಕೊಳಕ್ಕೆ ಮುಜುಗರ ಆದ್ರೆ ಪಕ್ಕದವ್ರಿಗೆ, ನೆಂಟರಿಗೆ, ಸಂಬಂಧಿಕರಿಗೆ ಅವ್ರಿಗೆ ಅಂದ್ರೆ ಕೆಲಸ. ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿ. ಟೆಲ್ ಅಬೌಟ್ ಯುವರ್ ಸೆಲ್ಫ್. ನೀನೇನು ಅಂತ ಹೇಳು. ನಾನು ಡಾಕ್ಟರ್ ಆಗಿದ್ದೀನಿ, ಇಂಜಿನಿಯರ್ ಆಗಿದ್ದೀನಿ, ಮಾಸ್ಟರ್ ಡಿಗ್ರಿ ಓದ್ತಿದ್ದೀನಿ, ನಾಳೆ ಚಾರ್ಟೆಡ್ ಅಕೌಂಟ್ ಆಗ್ತೀನಿ. ಕಾಲೇಜ್ ಜನ ಹೇಳ್ತಾರೆ, ಸರ್ ನಾನು IAS ಮಾಡ್ತೀನಿ ಅಂತ ಬೆಂಗಳೂರಿಗೆ ಬಂದಿದ್ದೀನಿ, ಅಕಸ್ಮಾತ್ ಫೇಲ್ ಆದ್ರೆ ಏನಿದೆ ನೋಡಿ. ಸಂಬಂಧಗಳೆಲ್ಲ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಡೀಲ್. ಅದು ನಾವು ಗೆದ್ರೆ ಹೊಗಳ್ತಾರೆ, ಸೋತ್ರೆ ತೆಗಳ್ತಾರೆ. ಅದನ್ನ ರಿಲೇಶನ್ಶಿಪ್ ಅನ್ಬಾರ್ದು, ಬಿಸ್ನೆಸ್ ಅನ್ಬೇಕು. ಟರ್ಮಿನಾಲಜಿಗಳು ಚೇಂಜ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಓದಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಇದು ನಾನು ಖಂಡಿತವಾಗೂ ನಾನು ಕಷ್ಟಪಟ್ಟು ನನ್ನ ಪರಿಶ್ರಮ ಅಕಾಡೆಮಿ ಇವತ್ತು ಸಾವಿರಾರು ಜನಕ್ಕೆ ಇದೆ. RR ನಗರದಲ್ಲಿ ಒಂದು 26 ಕ್ಯಾಂಪಸ್ ಇದೆ, ಸಾವಿರಾರು ಜನ ರೆಸಿಡೆನ್ಷಿಯಲ್ ಹೋಗ್ತಿದ್ದಾರೆ. ನಾನು ದಿನಕ್ಕೆ 4-5 ತಾಸು ಪಾಠ ಮಾಡ್ತೀನಿ, ಎಷ್ಟೇ ಕಷ್ಟ ಆಯಿತು. ಸೊ ನನ್ನ ಟೀಮ್ ಕೇಳಿದ್ರು, ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ. ಕೇಳಿದೆ, ಈ ಸ್ಟೇಜ್ಗೆ ಡೆಕೋರೇಷನ್ಗೆ 1-1.5 ಲಕ್ಷ ಬರುತ್ತೆ, ಇನ್ನೊಂದು 20 ಜನ ಮಕ್ಕಳಿಗೆ ಎಕ್ಸ್ಟ್ರಾ ಸ್ಕಾಲರ್ಶಿಪ್ ಕೊಡೋಣ ಅಂತ ಅದನ್ನೆಲ್ಲ ಕಟ್ ಮಾಡಿದ್ದೀವಿ. ಜೀವನದಲ್ಲಿ